ನಮ್ಮ ಮಮ್ಮಿ ಮಸ್ಕ್ ಮೆಲನ್ ಜ್ಯೂಸ್ ಕುಡಿಯತ್ತಾರ. ನಮ್ಮ ಖುಷಿ ಗಡಬಡ. ಇದು ಸ್ಪೆಷಲ್ ಕೊಲ್ಲಾಪುರಿ ಮಹಾಲಕ್ಷ್ಮಿಗೆ ಬಳಿ ಅಲ್ಲಿ ಇವತ್ತಿನ ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಸಂಡೇ ಬ್ಲಾಗು. ಈಗ ರಾತ್ರಿ 8 ಗಂಟೆ ಆಯಿತು. ಅವಾಗಿಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಅಲ್ಲೋ, ಹಾಗಾಗಿ ಸ್ವಲ್ಪ ಕೆಲಸ ಇತ್ತು, ಕ್ಲೀನಿಂಗು ಆದಿದೆಲ್ಲ. ಹಾಗಾಗಿ ಇವತ್ತು ಬೆಳಗ್ಗಿಂತ ಯಾವುದೇ ವಿಡಿಯೋನ ಮಾಡ್ಕೊಂಡಿಲ್ಲ. ಹಾಗಾಗಿ ಈಗ 8 ಗಂಟೆಯಿಂದ ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಮ್ಮಿ ಏನು ಮಾಡಾತಿ? ಹೆಸರಿನ ಉಂಡೆ. ಹೌದಾ? ಇವತ್ತು ಹೆಸರಿನ ಉಂಡೆ ಮಾಡಲಿಕ್ಕೆ ಅಂತ ಹೆಸರಿನ ಹಿಟ್ಟು ಹಾಕಿಸ್ಕೊಂಬಂದಿತ್ತು. ಬೇಕಾದರೆ ನೀವು ಹೆಸರು ಕಾಳು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಫಸ್ಟ್ ತುಪ್ಪದಲ್ಲಿ ಹುರ್ಕೊಂಡ ನಂತರ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಗಿರ್ನಿಗೆ ಹಾಕ್ಸಿದ ಹಿಟ್ಟಿತ್ತು, ಹಾಗಾಗಿ ಅದನ್ನೇ ಕೂಡ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ತುಪ್ಪದಾಗ. ಆಮೇಲೆ ತೆಗೆದು ಆಮೇಲೆ ಒಂದು ಸಣ್ಣ ಉರಿಯಲ್ಲೇ ಒಂದು 15ರಿಂದ 20 ನಿಮಿಷ ಸಣ್ಣ ಉರಿ ಒಳಗನ್ನ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಹಿಟ್ಟನ್ನ ಹುರ್ಕೋಬೇಕು. ಹುರ್ಕೊಂಡಿದ ನಂತರ ನಿಮಗೆ ಬೆಲ್ಲ ಬೇಕಾದರೆ ಬೆಲ್ಲದನ್ನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು, ಅನ್ನ ಏನು ಬರಬೇಕಾಗಿಲ್ಲ, ಬೆಲ್ಲ ಮೆಲ್ಟ್ ಆದರೆ ಸಾಕು, ಅಷ್ಟು ಕರಗಿಸ್ಕೊಂಡು ಹಿಟ್ಟು ಹುರ್ಕೊಂಡಿರ್ತಲ್ಲ ಅದಕ್ಕೆ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಉಂಡೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಸಕ್ಕರೆ ಬೇಕಾದರೆ ಸಕ್ಕರೆಯನ್ನು ಕೂಡ ಮಾಡ್ಕೋಬೋದು. ನಾನು ಮನೆಯಲ್ಲಿನೇ ಆರ್ಗ್ಯಾನಿಕ್ ಪೌಡ್ರ್ ಬೆಲ್ಲ ಇತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬೆಲ್ಲದ ಪೌಡರ್ನ ಹಾಕ್ಕೊಂಡು ಉಂಡೆ ಮಾಡಿಕೊಂಡೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಹೆಸರು ಬೇಳೆ ಪ್ರೋಟೀನ್ ಯುಕ್ತ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೆಸರಿನ ಉಂಡೆ ಕೂಡ ಮಕ್ಕಳಿಗೆ ತಿನ್ನಿಸಿ. ಅದು ಬೇರೆ ಈಗ ನಾಗರ ಪಂಚಮಿ ಬೇರೆ ಬರ್ತಾ ಇದ್ದಿಲ್ಲ, ಎಲ್ಲ ಥರದ ಉಂಡೆಗಳನ್ನು ಕಟ್ಕೋಬೇಕು ಮನೆಯೊಳಗೆ. ಅದ್ರ ಜೊತೆ ಹೆಸರಿನ ಉಂಡೆ ಕೂಡ ಒಂದು ಸಾರಿ ಟ್ರೈ ಮಾಡಿಲ್ಲ, ಟೇಸ್ಟ್ ಗೊತ್ತಿಲ್ಲ ಅನ್ನೋರು, ಪ್ರೋಟೀನ್ ಯುಕ್ತ ಇರುತ್ತಲ್ವ, ಮಕ್ಕಳಿಗೆ ಹೆಲ್ದಿ, ಡೈಲಿ ಒಂದು ಕೊಟ್ಟರೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಾಗ ನಾನು ಇದು ಫಸ್ಟ್ ಟೈಮ್ ಹೆಸರಿನ ಉಂಡೆ ಮಾಡಿದ್ದು. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಸೇರಿ ತುಂಬ ಇಷ್ಟಪಟ್ಟು ತಿಂದ್ವಿ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಬೇಸನ್ ಬರ್ಫಿ ಕೂಡ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಯಾವ ಕಪ್ ತೊಗೊಂಡಿರ್ತೀವಲ್ಲ ಅದೇ ಒಂದು ಕಪ್ ಅಳತೆಯಿಂದ 2 ಕಪ್ ಅಳತೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಒಂದು 20ರಿಂದ 25 ನಿಮಿಷ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಮತ್ತೆ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೋಬೇಕು. ನಿಮಗೆ ಯಾವ್ದು ಬೇಕಾದರೂ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು ಬೇರೆ. ಇದನ್ನು ಕೂಡ ಈಗ ಹೇಳಿದ್ನೆಲ್ಲ ಹೆಸರಿನ ಉಂಡೆ ಅದೇ ಥರನೇ ಮಾಡ್ಕೋಬೋದು. ನಾವು ಸಕ್ಕರೆ ಬೇಕಾದ ಸಕ್ಕರೆ, ಬೆಲ್ಲದ್ಲಿಂತ್ರ ಬೇಕಾದ್ರೆ ಬೆಲ್ಲದ್ಲಿಂತ್ರನೂ ಕೂಡ ಮಾಡ್ತಾರೆ. ಇದರ ರೆಸಿಪಿ ಕೂಡ ತುಂಬ ಚೆನ್ನಾಗಿತ್ತು. ಈಗ ನಾಗರ ಪಂಚಮಿ ಎಲ್ಲ ಥರದ್ದು ಉಂಡೆನೂ ಮಾಡಬೇಕು ಮನೆಯಲ್ಲಿ. ಈಗ ಅದಕ್ಕೋಸ್ಕರನೇ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಮತ್ತೆ ಮಾಡಬೇಕಲ್ವ ಅಂತ. ಬೇಸನ್ ಬರ್ಫಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮೆಟ್ರೋ ಸ್ಕೂಲ್ನಾಗ ಏನೋ ಗೇಮ್ ಮಾಡಿದ್ರಂತ ಹುಡುಗರು, ಅದನ್ನು ತೋರಿಸ್ತೀನಿ ಬಾ ಅಂತೇಳಿ ನಮ್ಮ ಶ್ರೇಯಾಗ ಕರ್ದಾನ್ರಿ. ಒರೆಸ್ಕೊಂತಾರ ಅನ್ಬೇಕು, ಒರೆಸ್ಕೊಂತಾರ ಅನ್ಬೇಕು. ಆಪ್ಷನ್ಸ್ ಇಲ್ಲ. ಗೋಲ್ಡನ್, ಸಿಲ್ವರ್, ಕಾರ್ಬೋರ್ಡ್ ಟಪ್. ಮೋದಿಜಿ ಕೂದಲಾನೇ ಇಲ್ಲ. ಮೋದಿಜಿ ಕೂದಲಿಲ್ಲ, ಗಾಂಧೀಜಿ ಯಾವ ಬಾಚಿಗೆ ಕಾರ್ಬೋರ್ಡ್ ತಪ್ಪ. ಮೋದಿಜಿ ಕೂದಲಾನೇ ಇರಲ್ಲ. ಮೋದಿಜಿ ಮತ್ತು ಬರ್ತಾನಲ್ಲ ಗಾಂಧೀಜಿ. ಬರ್ತಾನಲ್ಲ ಅನ್ಬಾರ್ದು, ಅನ್ಬೇಕು. ಇಲ್ಲ ಇದೇನು ಮುಂಜ ಯಾವ ಶೇಪಿಂದ ಹಾಕಿತಿ? ಯಾವ್ದಿಲ್ಲ. ಗೊತ್ತಾತ್ ನನಗೆ. ಹುಂಜ ತತ್ತಿನ ಹಾಕಲ್ಲ, ಹುಂಜ ಶೇಪ್ ಚೇಂಜ್ ಇದಾವೆ. ಇದು SS ಬಟರ್ಫ್ಲೈ ಯಾರು ಕಂಡು ಹಿಡಿದವ್ರು? ಯಾರು ಮಾಡ್ಯಾರ? ಪೆನ್ ಮಾಡಿದವ್ರು. ನಾ ಮಾಡೀನಿ SS ಬಟರ್ಫ್ಲೈ. ಅತಿ ದೊಡ್ಡ ಪ್ಲೇಸ್ ಅದು 4ದಾಗ 5ದಾಗ ಮೆಂತೋ ಪ್ಲಸ್. ಇದು ಮೆಂತೋ ಪ್ಲಸ್ ತಪ್ಪು. ಮೆಂತೋ ಪ್ಲಸ್ ಈಗ ಕೇಕ್ ಇದಂತಂದ್ರೆ ಇದಂತ ಹಾಗೆ ಮಮ್ಮಿ ಕೊಲ್ಲಾಪುರ ಲಕ್ಷ್ಮಿಗೆ ಹೋಗಿದ್ರು, ಅವರು ಕೂಡ ಈಗ ಬಂದರು. ಏನು ಮಾಡಾಕ್ತೀರಿ?
ಫ್ರೆಂಚ್ ಏನು ಫ್ರಾಂಚ್ಲಿ ಇವೇ ಏನು ಮೀನಾ ಫ್ರಾಂಚ್ ನಾ ತಗೊಂಬಂದಿದ್ನಲ್ಲ ಅವತ್ತಾದ ಚೀಚಿ ತಿನ್ನೂರಿ ಇಷ್ಟ ಇಲ್ಲ. ತಿನ್ರಿ ನೀವು ಒಂದೇ ಮೇಲೆ ಬೇ ಹಾಕೊಂಡ್ಬಿಡ್ಬೇಕು ಹಂಗೆ ನೀನು ಅಲ್ಲಪ್ಪ ಪಪ್ಪ ನಂಗೊಂದು ಕೊಡಿಲ್ಲ ಫ್ರಾನ್ಸ್ ಪಪ್ಪ ನಂಗೊಂದು ಕೊಡಲ್ಲ ಅದು ಬೇರೆ ಕೊಡು ಗೋಡಂಬಿ ತಿಂದಂಗೆ ತಗೋರ ತಡಿ ಆಕಿಗೆ ಗೋಬಿ ಅದು ಅನ್ನಂಗೆ ಕಾತೈತಿ ತಿನ್ನಕ್ಕೂ ಹಂಗೆ ಅನ್ಸುತ್ತ ಅಂತ ತಿಂತಾವ ಮಮ್ಮಿಗೆ ಒಲ್ಲಿ ತಿಂತೀನಿ ನೀನು ತಿನ್ನಲ್ಲ ಹೆಂಗ ಅನ್ಸಿತ್ತು ಏನೋ ಆಯ್ತವ ಫಿಶ್ ಅದು ಅವು ಹಿಂಗೆ ರೌಂಡ್ ಇರ್ತಾವಲ್ಲ ಅದು ಜಿಂಗಿ ಮಿಂದೊಳಗೆ ಇರ್ತಾವಲ್ಲ ಅವು ಸಿಗಡಿ 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 ಅಂತಾರಲ್ಲ ಸಿಗಡಿ ಫ್ರಾನ್ಸ್ ಅಂತಾರ ನೋಡಿ ಅವ ಏನು ಬಿಡು ಅಂತಂದು ಹ್ಞೂ ಹ್ಞೂ ಅಂದ್ ಗಪ್ಪ ಅಂದ್ನೇನೆ ಎದಕ್ಕಂತ ಬಿಡು ಅಂತಂದ್ರೆ ತಿನ್ನು ಚಕ್ಡು ಚಲೋ ಐತಿ ಟೇಸ್ಟ್ ಇಲ್ಲ ಇಲ್ಲ ಅಂತ ಎರಡು ಹೋದವು ನಂಗೆ ಬರೀ ಬರೀ ಕಾಪುರ ಮಹಾಲಕ್ಷ್ಮಿ ಹೋಗಿದ್ರು ಟ್ರಿಪ್ಪು ಏನೇನು ತೊಗೊಂಬಂದಾರ ನೋಡಿ ರಾತ್ರಿ ಹೋಗಿದ್ದಿ ಮೊನ್ನೆ ಹೋಗೋದಿಲ್ಲ ಟ್ರಿಪ್ಪಿಗೆ ಸ್ಕೂಲ್ ಐತಿ ಸ್ಕೂಲ್ ಮತ್ತು ಇದಿರ್ತೈತಲ್ಲ ಗೊಂಜಾಳ ಸ್ವಲ್ಪ ತೊಗೊಂಬ ಸಂಡೇ ಎಲ್ಲ ಟ್ರಿಪ್ಪು ಈಗ ಹಾಲಿಡೇಸ್ 2 months ಇದೇನು ಇದು ಒಂದು ಏನಿದೆ ಬಾಗಲ್ ತೋರಣ ಅಂತಂದು ಅಲ್ಲ ಬಾಗಿಲು ಬಾಗಿಲಿಗೆ ಹಾಕಿದೆ ಚಿಂಟೆಯವ್ರು ಹಾಕ್ಯಾರ ಹೊರಗಡೆ ಅದು ಹಾರ್ಸಿಂದ ಹಾಕಿದ್ರು ಅವರು ಓ ಗಣೇಶನ್ ತಂದೆ ಗಣಪತಿ ಹಬ್ಬಕ್ಕೆ ಹಾಕಿದ್ರು ಹೌದು ಗಣೇಶ ಹಬ್ಬ ಇದು ಸ್ಪೆಷಲ್ ಚುಮ್ಮರಿ ಉಂಡಿ ಚುಮ್ಮರಿ ಉಂಡಿ ಬೆಳಗಾವ್ ನಾರ್ಮಲ್ ಬೆಳಗಾವ್ ಚುಮ್ಮರಿ ಉಂಡಿ ನಿಂಗೆ ಇಷ್ಟ ಮಮ್ಮಿ ನಿನಗೆ ಇಷ್ಟ ತೆಗಿಮ್ಮ ಇವೆಲ್ಲ ಕುಸಿ ತನು ದೊಡ್ಡ ಕುಸಿ ಸಣ್ಣ ಕುಸಿ ಸೇಮ್ ಚೇಂಜ್ ಸೈಜ್ ಅಷ್ಟೇ ಚೇಂಜ್ ಅಲ್ಲೇ ಬಾಜು ಉಂಡಿ ಬ್ಯಾಂಗಲ್ಸ್ ಸೈಜ್ ಇದು ಪ್ರಸಾದ ಅಲ್ಲಿ ಸೇಮ್ನ ಎಲ್ಲ ಇರ್ತಾವಲ್ಮ ಇವು ಪ್ರಸಾದ ಈ ಟೈಪ್ ಅಲ್ಲೇ ಪಂಡ್ರಾಪುರ ಹಾ ಪಂಡ್ರಾಪುರ ಪ್ರಸಾದ ಅಲ್ಲೇ ಆಕೈತನ ಅದು ಸಮೀಪ ಆಕೈತನ ತಿಂದಿದ್ದಿಲ್ಲ ಚುಮ್ಮರಿ ಇದು ಸ್ಪೆಷಲ್ ಕೊಲ್ಲಾಪುರಿ ಮಹಾಲಕ್ಷ್ಮಿಗೆ ಬಳಿ ಅಲ್ಲಿ ಉಳಿವಿ ಬಳಿ ಟೈಪ್ ವಿಶೇಷ ಬಳಿ ಇದು ಅಲ್ಲ ಆ ಟೈಪ್ ಸಿಗುತ್ತ ಆಮೇಲೆ ಬ್ಯಾಗ್ ತಪ್ಪಲ್ಲೇ ಗ್ರೀನ್ ರೆಡ್ ಯೆಲ್ಲೋ ಡಾಟ್ ಡಾಟ್ ನೋಡು ಬೇರೆ ನೋಡು ಬ್ಯಾಂಗಲ್ ರಿಯಲ್ ಎಷ್ಟು ಚಿಕನ್ ಬ್ಯಾಂಗಲ್ಸ್ ಅಂದ್ರೆ ಇಷ್ಟ ಹಾಕಿ ಇದು ನೋಡೆಲ್ಲ ಕಲರ್ ಹೋಗೈತಿ ಯಾವಾಗಿಂದ ನಮ್ಮಿ ಅದೆಲ್ಲ ಹೋಗಿದ್ದಿಲ್ಲ ಇದು ಕೊಪ್ಪ ಜಾತ್ರೆ ಕೊಪ್ಪಳ ಅವಾಗಿಂದ ಎಷ್ಟು 1 ವರ್ಷ ಹಾಕಿ ಬಂತಾನ ಏ ಗ್ಲಾಸಿನ ಹಾ ಅವಾಗಿನ ಬ್ಯಾಂಗಲ್ಸ್ ಕಲರ್ ಹೋಗೈತೆ ಅಂದ್ರೆ ಇನ್ನೂ ತೆಗ್ದಿಲ್ಲ ನೋಡ್ರಿ ಇಷ್ಟ ಆಯ್ತು ಗೋಲ್ಡನ್ ಇದ್ವಲ್ಲ ಈ ಕಲರ್ ವಾವ್ ಇವು ಚಂದ ಅಲ್ಲ ಇವು ಒಂದು ಥರ ಬಳಿ ಎರಡು ಸೇಮ್ ಇಲ್ಲ ಅದ್ರ ಇದು ಗುಡ್ ಶೇಪ್ ಐತಿ ಇಲ್ಲೇ ಇರಲಿ ಸೇಮ್ ಅದ್ರಾಗ ಸೈಜಾ ಇಲ್ಲೇ ಇರಲಿ ಬೇರೆ ಬೇರೆ ಕೊಡ್ತಾ ಯಾಕೆ ಬರ್ತೈತೆ ಒಂದಿರಲಿ ಇದು ಸಣ್ಣ ಹುಡುಗರಿಗೆ ಆಗಲ್ಲ ಲಿಫ್ಟ್ರಿಗೆ ಸೆಟ್ ಇತ್ತಲ್ಲ ಅದರೊಳಗೆ ಇದು ದೊಡ್ಡದು ನೆಕ್ಸ್ಟು 28 ಇದು ಅಂತ
ಎಲ್ಲಕ್ಕಿಂತ ಚಲೋ ಇದೆ ನೆಕ್ಸ್ಟು ಇದು ಇಬ್ಬರಿಗೆ ತಮ್ಮಗಳಿಗೆ ಲಕ್ಷ್ಮೀ ಹಾರ ಅಂತಂದು ಗಾಡಿಗೆ ಗಾಡಿಗೆ ಇಬ್ಬರು ಗಾಡಿಗೆ ತಮ್ಮಗಳಿಗೆ ಲಕ್ಷ್ಮೀ ಹಾರ ಆಟೋಗೆ ಹಾಕೋಣ ಓನರಿಗೆ ಕೋಣ ಇದೆ ಕೊಡಿಸು ನೋಡ ಎಷ್ಟು ಲಿಟ್ಟಿ ಬಂದ ಆಟೋ ಓನರ್ ಅಂಕಲ್ಗೆ ನನ್ನ ಸೈಜ್ ಇಲ್ಲ ಅಷ್ಟು ಅಷ್ಟು ಸೇಮ್ ಮುಟ್ಟೈತೆ ಬರ್ತೈತೆ ತಾಳಕ್ಕೆ ಗೊತ್ತಾಗಲ್ಲ ಗೊತ್ತಾಗ್ಬಿಡಮ್ಮ ಇದ ಸಣ್ಣದೈತೆ ಎಲ್ಲಾರ್ಕಿಂತ ರೆಡ್ ಮತ್ತೇನಿಲ್ಲ ಅಷ್ಟ ಅನ್ಸುತ್ತೆ ಇದೆ ಇಲ್ಲಮ್ಮ ಬಲಿ ಈಗ ತೆಗಿಲ್ಲ ವಾಪಸ್ ಹಾಕಿಲ್ಲಮ್ಮ ಈಗ ತೆಗಿಮ್ಮ ಮಸಾಲ ಏನು ಕುಂಕುಮ ಹಚ್ಚೋಳದಂತಂದು ಗಂಧ ಇದು ಪಾಕೆಟ್ ಇರ್ತಿದ್ದಿಲ್ಲ ನಾವು ಒಂದಾನ ಅಷ್ಟು ದೊಡ್ಡದ ಇನ್ನು ಸಣ್ಣದಿಟ್ಟ ಡಿಸೈನರ್ ಆಗ್ಬೇಕಾಯ್ತು ದೊಡ್ಡದಕ್ಕೈತೆ ಅದ್ರದ್ದು ದೊಡ್ಡದಾಗತ್ತೆ ಇದೆ ಕೃಷ್ಣದ ಹಿಂಗ ಮೇಲೆ ಅದ ಶಿವಾದ ತ್ರಿಶೂಲದ ಗತೆ ಸಣ್ಣದಾಗಬೇಕಾಯ್ತು ಡೈಲಿ ಹಾಂ ಇದು ತಾಯಿನಮ್ಮ ಕಾಲು ನಟ್ಟಿತ್ತು ಕುಂಕುಮ ಅವು ಪಂಡ್ರಾಪುರ ತಂದಿದ್ದೀನಿ ಅವು ಈಗ ಸಿಗುದಿಲ್ಲ ಒಂದ ಅಂತ ಈ ಬಾಲ್ ಸೂಪರ್ ಸೊಪ್ಪಾಯ್ತು ಬಿಡು ತಾಯಿಲೆ ಅದೊಂದು ತೋರಿಸ್ತೀನಿ ಕ್ಲಿಯರಾಗಿ ನೀಟಿ ಇದು ಒಂದು ಗಂಧ ಡಿಸೈನ್ ಅದಾವ ಇದು ತರ್ಬೇಕಾಗಿತ್ತು ಸ್ಟಾರ್ ಇದ್ದಿದ್ದಿಲ್ಲಂತ ಎಲ್ಲ ಸಿಗ ಪ್ರಸಾದ ಬಳಿ ಚಂದವಲ್ಲ ಗ್ಲಾಸ್ ಇಟ್ಟಿಟ್ಟೆ ಯಾರಿಗಮ್ಮ ಅಮ್ಮನ ಬಳಿ ನಿನಗೆ ಬರೋದೇ ಇಲ್ಲ ಪಾಪುಗೂ ಅಲ್ಲ ನಿಮ್ಮ ಶ್ವೇತಾ ಆಂಟಿ ಪಾಪುಗ ಏ ಬಿಡು ಶ್ವೇತಾ ಆಂಟಿ ಪಾಪುಗ ಅಮ್ಮ ಶ್ವೇತಾ ಆಂಟಿ ಪಾಪು ಬಾಮ್ಮ ಶ್ವೇತಾ ಆಂಟಿ ಪಾಪು ಹಿಟ್ಟ ಬರ್ತಾವ ಮತ್ತೆ ಇವು ಹುಟ್ಟಿದ ಪಾಪುಗಳಿಗೆ ಬರ್ತಾವ ನೋಡಿ ಶ್ವೇತಾ ಆಂಟಿ ಪಾಪು ಫಿಕ್ಸ್ ಎಂತದಿಡ ಒಳಗೆ ದೇವ್ರ ಮಂದಿಡಪ್ಪ ಚಂದ ಅದಾವಲ್ಲಮ್ಮ ಬರ್ತಾವಲ್ಮ ಶ್ವೇತಾ ಆಂಟಿ ಪಾಪುಗ ಹಾಕುಚ್ಚು ಇಷ್ಟ ಕೈ ಅದಾವು ಇದೊಂದು ಮಾಡಕ್ ಹೋಗಿದ್ವಿ ಇದು ಪ್ರಸಾದ ಇದು ಪ್ರಸಾದ ಮತ್ತೇನು ಪ್ರಸಾದ ಅಂತೈತಿ ಇದ ಚುರ್ಮರಿದು ಪ್ರಸಾದ ಇದು 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 ಇಲ್ಲೂ ಇದು ಪ್ರಸಾದ ಇಲ್ಲೂ ಐತಿ ಇಲ್ಲೂ ಐತಿ ಇಲ್ಲೂ ಐತಿ ಸರಿಪ ಮಗಳಿಗೆ ಅಂತಂದು ದೊಡ್ಡ ಅಂಟಿ ಸಣ್ಣ ಅಂಟಿ ಕೊಡಿಸಿದ್ದು ಪ್ರಸಾದ ಸರಿ ನಿನಗ ಪ್ರಸಾದ 2.8 ಚಂದ ಅದಾವ 2.6 ಆಗ್ಬೇಕಾಗಿತ್ತು ದುಡ್ಡು ಇದೊಂದು ಪ್ರಸಾದ ಅಮ್ಮ ಶ್ವೇತಾ ಆಂಟಿ ಇದು ಮಸಾಲೆ ಮಸಾಲೆ ಎಲ್ಲಿರುತ್ತಾ ಅಲ್ಲಿ ಐತಿ ಯಾವುದು ಮಸಾಲೆ ಇದು ಸಾಂಬಾರು ಮಸಾಲೆ ಅಂತ ಇದು ಒಂದು ಪ್ರಸಾದ ಓಪನ್ ಮಾಡ್ತಾ ಅಮ್ಮ ಯಾರಿಗೆ ತಡಿ ಕೊಲ್ಲಾಪುರ ಲಕ್ಷ್ಮಿ ಕೊಲ್ಲಾಪುರ್ ಆನಿಯನ್ ಗಾರ್ಲಿಕ್ ಮಸಾಲ ಚಟನಿ ಅಲ್ಮಾ ಇದು ಎದಕ್ಕೆ ಹಾಕ್ಬೋದು ಇದೊಂದು ಪ್ರಸಾದ ಸಾಂಬಾರು ಪಲ್ಯ ಕೊಲ್ಲಾಪುರ್ ಇದು ಒಂದು ಪ್ರಸಾದ ಅವ್ರ ಮಮ್ಮಿಗೆ ಅವ್ರ ಮಕ್ಕಳಿಗೆ ಮಕ್ಕಳಿಗೆ ಮಮ್ಮಿಗೆ ಆಮೇಲೆ ಫ್ರೆಂಡ್ಸಿಗೆ ಇದು ಒಂದು ಗಜಕೇಸರಿ ಅಂತ ಅಂದು ಓ ಆದ್ರೆ ಗಜಕೇಸರಿ ಅಲ್ಲ ಬೇರೆ ಒಂದು ಇದು ಗಜಕೇಸರಿ ನೋಡಮ್ಮ ಇಲ್ಲ ಐತೆ ಗೋವಿಂದ ಗೋವಿಂದ ಟಿಕ್ಕ ಗಜಕೇಸರಿ ಗಜಕೇಸರಿ ಅಲ್ಲ ಕೇಸರಿ ಕಲರ್ ಅದು ಗಜಕೇಸರಿ ಅಂದ್ರೆ ಅದ್ರ ನೇಮು ಇದು ಗೋವಿಂದ ಅಂತ ಗಜಕೇಸರಿ ಅಂದ್ರೆ ಅದು ಬ್ರ್ಯಾಂಡ್ ಅಂತ ಬ್ರ್ಯಾಂಡ್ ಬೇಕಾಗಿತ್ತು ಅಂತ ತಿಂದಿದಿ ಮುಟ್ಟಬೇಡ ಈಗ ಇಟ್ಟು ಬಿಡು ಅದು ಒಂದು ನೀನು ನೋಡಿ ಯಾವ್ದು ಬರ್ತೈತಿ ಇದು ನಂದ ತಡಿಮ ನೋಡೋದಿಲ್ಲ ಹೆಚ್ಚು ನಾನು ಇದು ಒಂದು ಇದು ಅಷ್ಟಗಂಧ ಚಂದನ ಇದು ಅಷ್ಟಗಂಧ ಅದು ಶಿವಾದ ಇದು ಗೋವಿಂದ ಟಿಕ್ಕ ಸ್ಪೆಷಲ್ ದೊಡ್ಡದಾಮ ಇವ್ರಿಗೆ ನಮ್ಮ ಅನ್ನಗಳಿಗೆ ಬಾಯ್ಸಿ ಅಣ್ಣಗುಳಿ ನಮ್ದು ಹೆಚ್ಚು ಗಂಧ ಹಾಕ ಇಡು ಒಂದು ಫೋಟೋ ತೆಗಿತೇನೆ ಆಮೇಲೆ ಇಟ್ಕೊಂಡು ಅಂತ ಮಮ್ಮಿ ಇಟ್ಕೊಂಡ್ಬಂದು ನೋಡಿವ ನೀಟಾಗಿ ಇಟ್ಕೋಬೇಕು ಅದನ್ನು ಸೊ ಇದಾಗೈತಿ ಶತಾಂತಿಗೆ ಪಾಪು ಬಲಿ ಗಾಡಿ ಕಟ್ಬೇಕಪ್ಪ ಮಾಲಿ ಹಾಗೆ. ಲಕ್ಷ್ಮಿ ಹೊಸ ಗಾಡಿಗೆ ಚಂದ ಐತಲ್ಲ ಶೈ ಆಮೇಲೆ ಫೋಟೋ ನೀರಿಗೆ ಹಿಂಗೆ ಇದಿಷ್ಟು ನೀರಿಗೆ ಹ್ಞೂ ಲಕ್ಷ್ಮಿ ಮಕ್ಕ ತರ್ಬೇಕಂತ ಮಾಡಿದೆ 450 ರೂಪಾಯಿ ಹೇಳಿದ್ರು ಅದನ್ನ ಜೋಕ್ ತೊಗೊಂಬರ್ಬೇಕಲ್ಲ ಇವು ಕಡ್ಡಿ ಹಂಗೆ ಅದಾವು
ಅದಕ್ಕೆ ಸುಮ್ಮನೆ ಬೇಡಮ್ಮ ಮತ್ತೆ ಮೂಡೋಣ ಬಿಟ್ಟು ಬಂದೆ. ಚಂದಿತ್ತು ಅದ್ರ ಮಕ್ಕ ಕರ್ರಗ ಮುಂಜಾನೆ ಸಂಜೆ ಮುಂದೆ ಅಲಂಕಾರ ಮಾಡಿದ್ದು ನಾವು ಮುಂಜಾನೆ ನೋಡಿದ್ದು. ಮುಂಜಾನೆ ಅಲಂಕಾರ ಪೂಜೆ ಮಾಡಿರ್ತಾರಲ್ಲ, ಸಂಜೆ ಮುಂದೆ ಪೂಜೆ ಮಾಡಿರ್ತಾಳ ಅಲಂಕಾರ ಮಾಡಿದ್ದು, ಅದು ಮುಂಜಾನೆ ತೋರಿಸ್ತಾರೆ. ಮುಂಜಾನೆ ಮಧ್ಯಾಹ್ನ ಅಲಂಕಾರ ಮಾಡಿದ್ದು ಮುಂಜಾನೆ ಮಾಡಿದ್ದು ಮಧ್ಯಾಹ್ನ ತೋರಿಸ್ತಾರ, ಮಧ್ಯಾಹ್ನ ಮಾಡಿದ್ದು ಮುಂಜಾನೆ ತೋರಿಸ್ತಾರ. ಅಲ್ಲಗ ಇವತ್ತು ಮಧ್ಯಾಹ್ನ ಮಾಡಿರ್ತಾರೆ, ಸಾಯಂಕಾಲ ಮಾಡಿದ್ದು ಬೆಳಗ್ಗೆ, ಮತ್ತೆ ಬೆಳಗ್ಗೆ ಮಾಡಿರ್ತಾರೆ ನೋಡಿ ಮಧ್ಯಾಹ್ನ ಸಾಯಂಕಾಲ 11 ಗಂಟೆಗೆ ಮಾಡಿದ್ದು ಸಾಯಂಕಾಲ. ಒಂದಿಂದ 2 ದಿನ ಮಾಡ್ತೀವಿ. ಮಸ್ತ್ ಐತಿ. ಹಾಗೆ ಮಮ್ಮಿ ಮಾರ್ಕೆಟ್ ಹೋಗೋಣ ಅಂತ ಹೇಳಿದ್ರು. ಮಮ್ಮಿ ನಾನು ಖುಷಿ ಮಾರ್ಕೆಟ್ ಹೋಗ್ತೀನಿ. ಹೆಂಗ್ರಿ ಶೇಂಗಾ? ಬೈದ್ರಲ್ಲ ಬೈದ್ರಿಲ್ಲ ಅಲ್ಲಿ ಹಂಗ ಮಾಡಿದ್ವಿ. ಮುಟ್ಟಬಾರ್ದು ಹಂಗೆ. 80 ರೂಪಾಯಿ ಕೆಜಿ ಮಾಡ್ರಿ. ಫೈಟ ಇರ್ತಾವೆ. ಬೆಂಗಳೂರು ಮೊನ್ನೆ ಒಂದು ರೀಲ್ಸ್ ನೋಡಿದೆ, ಕೆಜಿಗೆ 80 ರೂಪಾಯಿ ಇಟ್ಟು ಕೊಟ್ರು. ಇವ್ರ ಪಾವತಿ ಆ ಕಡೆ ಅಂತ ಈ ಕಡೆ ಬರ್ಬೇಕಲ್ಲ, ರೇಟ್ ಹೇಳ್ತಾರ ಅವ್ರು. ಈ ಕಡೆ ಇಲ್ಲ, ಮತ್ತು ಬೇರೆ ಎಲ್ಲಿ ಇಲ್ಲ, ಬೇರೆ ಎಲ್ಲಿ ಇಲ್ಲ. ಬರೋದ ಕಡಿಮೆ ಇದೆ ಈ ಕಡೆ ಮಾರ್ಕೆಟ್. ಇಲ್ಲ ಇಲ್ಲಲ್ಲ ಅದಕ್ಕೆ ಅಷ್ಟೇ ಹೇಳ್ತಾರ ಅವ್ರು. ₹600 ಪಾವು ಕೆಜಿ. ಹಾಂ ನಿನ್ನೆ ತಂದಿದ್ದು ಬ್ಯಾಂಗಲ್ಸ್ ನಾನು ನಮ್ಮ ಖುಷಿ ಹಾಕೊಂಡಿವ್ರಿ. ಸೇಮ್ ಮ್ಯಾಚಿಂಗ್ ಇಲ್ಲ. ಇನ್ನೇನೇ ತೊಗೊಂಡ್ರು ಇಬ್ಬರು ಮ್ಯಾಚಿಂಗ್ ತೊಗೊಂಡ್ರಿ. ಡ್ರೆಸ್ ನೋಡೇನೋ ಒಂದು. ಆಮೇಲೆ ಅವ್ರು 3 ಮಂದಿ ಮ್ಯಾಚಿಂಗ್ ಕೊಡ್ತಾರೆ. ಯಾರು 3 ಮಂದಿ? ಉಮೇಶಿಗೆ ಅವ್ರಿಬ್ಬರು, ಶ್ರೇಯು ಹೆಚ್ಚು ಖುಷಿ. ಹಾಂ ಅವ್ರು 3 ಮಂದಿಗೆ, ನೀವು 3 ಮಂದಿ ಮ್ಯಾಚಿಂಗ್. ಅಕ್ಕಿ ಅವಾಗಿಂತ ಅನ್ನಕತ್ತ, ಮಮ್ಮಿ ನಿಂದು ನಂದು ಕಲರ್ ಮ್ಯಾಚಿಂಗ್ ಡ್ರೆಸ್ ಮಮ್ಮಿ ಅನ್ನಕತ್ತ. ಒಂದು ನೋಡೇನಿ, ಫ್ಲಿಪ್ಕಾರ್ಟ್ ಒಳಗೆ ನೋಡೇನಿ, ಔಟ್ ಆಫ್ ಸ್ಟಾಕ್ ಇತ್ತು ಅದು. ಅದು ಬಂದ್ಮೇಲೆ ನೋಡಿ ಕೂಲ್ ಡ್ರಿಂಕ್ಸ್ ಅವ್ರ ಬಾಕ್ಸ್ ಇದು ಬಾಟಲ್ ಒಳಗಿದ್ದು ಕುಡಿಬಾರ್ದು. ಅವಸರ ಅನ್ಸಲ್ಲ ಕೈತಿಗೆ. ನಮ್ಮ ಮಮ್ಮಿ ಮಸ್ಕ್ ಮೆಲನ್ ಜ್ಯೂಸ್ ಕುಡಿಯತ್ತಾರ, ನಮ್ಮ ಖುಷಿ ಗಡ್ಬಡ. ನನಗೂ ಅದು ನೀವು ಬೇಕು. ಫುಲ್ ತಿಂತಿ? ಅದು ಫುಲ್ ತಿಂತಿ ಮತ್ತು ನಿಂದು ಫ್ಲವರ್ ಅದು ಮೇಲಿಂದ ಮ್ಯಾಂಗೋ ಸೇಮ್ ಆಗೈತೆ ನೋಡಿ. ಖುಷಿ ಯಾಕ ಹೆಂಗಂದಿ? ಮಸ್ತ್ ಮಿಲನ್ ಹೀಟನ? ನಿಂತ ತೋರಿಸ್ತೀನಿ. ಚೆಸ್ ಹೆಂಗಿತ್ತು? ಮಮ್ಮು ಸಾಂಬಾರು ಮಸ್ತ್ ಇರಲ್ಲ.
ಚಪಾತಿ ಮಸ್ತಿರಲ್ಲ ಹೌದಾ? ಇನ್ನು ಚಪಾತಿ ಓದಿಸ್ಕೊಂಬಂದಾಳಂತ ಹೌದಾ? ಪೀಸ್ ಓದಿಸ್ಕೊಂಬಂದ ಅಂತ ಹೇಳ್ತಾಳೆ. ಹಾಗೆ ಹೆಚ್ಚು ಶ್ರೇಯು ಖುಷಿದು ಸ್ಕೂಲಿಗೆ ಹೋಗಿ ಆಧಾರ್ ಕಾರ್ಡ್ ಕೊಡಬೇಕಾಯ್ತು, ಅದಕ್ಕೂ ಕೂಡ ಬಂದಿದ್ವಿ. ಹಾಗೆ ಮಾರ್ಕೆಟ್ಲಿಂದ ಬಂದು ರಾತ್ರಿ ಊಟಕ್ಕೆ ಅಂತ ಎಗ್ ಬಿರಿಯಾನಿ ಮಾಡ್ಕೊಂಡ್ರಾಯ್ತು ಅಂತ ಎಗ್ ಬಿರಿಯಾನಿ ಕೂಡ ಮಾಡ್ಕೊತಾ ಇದ್ವಿ. ಇದಕ್ಕೇನಿಲ್ಲ, ಸ್ವಲ್ಪ ಮಸಾಲೆ ಹೇಳಿದ್ನಲ್ಲ, ಅದು ಎಲ್ಲ ಮಸಾಲೆ ಅಂದರೆ ಚಕ್ಕಿ ಲವಂಗ ಅದೆಲ್ಲ ಡ್ರೈ ಮಸಾಲಾನ ಎಣ್ಣೆ ಒಳಗೆ ಹಾಕೋಬೇಕು. ಈಗ ನಾವು ರುಬ್ಕೊಂಡಿರೋ ಮಸಾಲ ಬೇರೆ ಏನಿಲ್ಲ, ಅದಕ್ಕೆ ಪುದೀನ, ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ, ಶುಂಠಿ 4 ರುಬ್ಕೋಬೇಕು. ಇದು ಡ್ರೈ ಮಸಾಲಾನ ಎಣ್ಣೆಗೆ ಹಾಕ್ಕೊಂಡು ಉದ್ದುದ್ದೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಗರಂ ಮಸಾಲ, ಧನಿಯಾ ಪೌಡ್ರ್ ಇದೆಲ್ಲ ಹಾಕೋಬೇಕು. ಇದ್ರ ಬ್ಲಾಗ್ ಬೇಕಾದರೆ ಅದು ಕೂಡ ಇದೆ, ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಅದು ಕೂಡ ಚೆಕ್ ಮಾಡ್ಕೊಂಬನ್ನಿ. ಎಗ್ ಬಿರಿಯಾನಿದು ತುಂಬ ಟೇಸ್ಟಿಯಾಗಿತ್ತು, ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ಇನ್ನೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.